ಅಲ್ಲಿ ಡೈಲಾಗ್ ಹೇಳ್ಸೋದು ಕಷ್ಟ ಆಗ್ಲಿಲ್ವಾ? ಅದನ್ನ ನೆನಪಿಸ್ಬಿಡ್ರಿ ಟೆನ್ಷನ್ ಆಗ್ಬಿಡ್ತೈತಿ. ಈ ಇದು ಮಾತ್ರ ಭಾಗ್ಸಕ್ಕಾಗೋದಿಲ್ರಿ, ಇದು ಉತ್ತರ ಕರ್ನಾಟಕ ಹಂಗೈತ್ರಿ. ಇದು ಡೈರೆಕ್ಷನ್ ಮಾಡೋದು ನೋಡಿದ್ದಾರೆ, ಡಾನ್ಸ್ ಮಾಡಿದ್ ಯಾರು ನೋಡಿಲ್ಲ. ಡಾನ್ಸ್ ಮಾಡಿದ್ರೆ ಅದು ಯೂನಿಕ್ ಆಗಿರುತ್ತೆ, ಎಲ್ಲರೂ ನೋಡ್ತಾರೆ. ಒಂದು ಗಾದೆ ಐತಿ ಹಳೇದು, ಯಾರು ತಪ್ಪು ತಿಳ್ಕೊಬಾರ್ದು. ಮಂಗ್ಯ ನಾಡ್ಸವ್ರ ಮಂಗ್ಯ ಆಗಕ್ಕೆ ಹೋಗಬಾರ್ದು. ಹಿತ್ತಲಕ್ಕ ಕರಿಬೇಡ ಮಾವ ಅತ್ತಿ ಅಂತ ಅಂದ್ಬಿಡ್ರಿ ಅವ್ರನ್ನ. ನೀವು ಮಾತಾಡ್ತಾ ಹೇಳಿದ್ರೆ ಸರ್ 12+ ಸಿನಿಮಾ ಮಾಡಿದಿರಿ ನೀವು ಅಂತ. ಯಾವತ್ತಾರು ನಿಮಗೆ ಅನ್ಸಿತ್ತಾ ಲೈಕ್ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡಲೇಬೇಕು, ಅದು ಮಾಡಿಲ್ಲ ಅಂದ್ರೆ ನನ್ನ ಸಿನಿಮಾ ಜರ್ನಿ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಅಂತ ನಿಮಗೆ ಅನಿಸ್ತಾ ಇತ್ತಾ? ಇಲ್ಲ, ನನಗೆ ಬಹಳ ಪ್ರಯತ್ನ ಪಟ್ಟೇನ್ರಿ. ಈ ಹುಬ್ಳಿ ಹಾಡು ಬಸಣ್ಣಿ ಬಾ, ಅದು ಹುಬ್ಳಿ. ಆಮೇಲೆ ತ್ರಾಸ ಆಕತಿ, ಅದು ಅಲ್ಲ, ಇಡೀ ಹುಬ್ಳಿ. ಸಿನಿಮಾನೇ ಉತ್ತರ ಕರ್ನಾಟಕ ಅದೇ ಭಾಷೆಯಲ್ಲಿ. ಅಂಥವು ಸಣ್ಣದು ಸ್ನಿಪೆಟ್ ಥರ ಏನೇನೋ ಟ್ರೈ ಮಾಡ್ತಿದ್ದೆ. ಒಂದು ಕಂಪ್ಲೀಟ್ ಉತ್ತರ ಕರ್ನಾಟಕ ಇಟ್ಟು ಹೊಡಿಬೇಕು ಅಂತ ಭಾಳ ದಿವಸ ಅಂದ್ಕೊಂಡಿದ್ದೆ. ಅದು ಈ ಕರ್ನಾಟಕ ದಮನಕದ ಇದು ಮಾತ್ರ ಭಾಗ್ಸಕ್ಕಾಗೋದಿಲ್ರಿ, ಇದು ಉತ್ತರ ಕರ್ನಾಟಕ ಹಂಗೈತ್ರಿ. ಇದು ಅಲ್ಲ, ಈ ಆರ್ಟಿಸ್ಟ್ ಹತ್ರ ಆ ಸ್ಲ್ಯಾಂಗ್ ಅಲ್ಲಿ ಡೈಲಾಗ್ ಹೇಳ್ಸೋದು ಕಷ್ಟ ಆಗ್ಲಿಲ್ವಾ? ಅದನ್ನ ನೆನಪಿಸ್ಬಿಡ್ರಿ ಟೆನ್ಷನ್ ಆಗ್ಬಿಡ್ತೈತಿ. ಯಾಕೆ ಸರ್? ಅವರು ಪಾಪ ಉತ್ತರದವರು, ಪ್ರಿಯಾ ಆನಂದ್ ಅವರು ಹೀರೋಯಿನ್, ಶಿವಣ್ಣ ಸರ್ ಪೇರು. ಅವರಿಗೆ ಪ್ರಾಂಪ್ಟಿಂಗ್ ಕೊಡ್ಬೇಕು. ಈ ಉತ್ತರ ಕರ್ನಾಟಕದ್ದು ನೀವು ಕನ್ನಡ ಬಂದ ನಿಮ್ಗ ತ್ರಾಸು. ಕರೆಕ್ಟ್. ಇನ್ನು ಅವ್ರ ಭಾಷೆ ಬರ್ದಿದ್ದವ್ರಿಗೆ ಹೆಂಗೆ ಹೇಳ್ಕೊಡೋದು ಅದನ್ನ? ಅಲ್ಲಿಂದ ಶುರು ಆದ್ರಿ. ಆಮೇಲೆ ತನಿಖೆಲ್ ಭರಣಿ ಬಂದು ತೆಲುಗು ದೇಶದವರು, ತುಂಬಾ ಒಳ್ಳೆ ರೋಲ್ ಮಾಡ್ಯಾರ ರಾಮಣ್ಣ ಅಂತ, ಊರ್ ಹಿರಿಯರ ಪಾತ್ರ. ಅವ್ರಿಗೆ ಹೇಳ್ಕೊಡ್ಬೇಕು. ಪಾಪ ಶಿವಣ್ಣ ಸರ್ ಭಾಳ ಹೆಲ್ಪ್ ಮಾಡಿದ್ರು. ಹಿಂಗಲ್ಲ, ಹಿಂಗೆ ನೋಡ್ರಿ ಉತ್ತರ ಕರ್ನಾಟಕದ ಹಿಂಗೆ ಕೆಲವು ಪೀಸು ಶಿವಣ್ಣ ಸರ್ ಮಾತಾಡ್ಯಾರ. ಉತ್ತರ ಕರ್ನಾಟಕ ಒಂದು ಮೋರ್ ದೆನ್ 30 ಮಂದಿ ನಾರ್ತ್ ಕರ್ನಾಟಕದವ್ರನ್ನ ತಗೊಂಡ್ಬಿಟ್ಟೆ. ಈಸಿ ಆಗುತ್ತೆ ಅಂತ. ಯಾಕಂದ್ರೆ ಅದು ಹೇಳ್ಕೊಟ್ಟು ಬರುದಲ್ರಿ ಅದು. ಕರೆಕ್ಟ್. ಅದು ಒಂದೋ ನಿಮಗ ರಕ್ತದಾಗ ನಾಲಿಗೆಯಾಗ ಅದು ತಾಯಿ ಗರ್ಭದಾಗ ಫಿಕ್ಸ್ ಆಗ್ಬಿಡ್ಬೇಕ್ರಿ. ಅದು ಹಂಗೆ ಬಂದ್ರನ ಅದ್ರ ಗಂಧ, ಅದ್ರ ಬನಿ, ಅದ್ರ ಸೌಂಡು ಠಳ್ ಅಂತ ಕೇಳಿಸೋದು. ಸುಮ್ಮನೆ ನಾವು ಏನಾದ್ರು ಪ್ರಾಕ್ಟೀಸ್ ಕೊಟ್ಟು ನೀನು ಇದನ್ನ ಮಾತಾಡುವ ಅಂತಂದ್ರೆ ಮತ್ತು ನಿಮ್ಮ ಚಾನೆಲ್ಗೆ ಏನಾಕತ್ತೆ ನಂಗೆ ಗೊತ್ತಿಲ್ಲ. ನೀವು ಈಗ ಚಂದ ಕನ್ನಡ ಮಾತಾಡಕತ್ತೀರಿ, ಹಿಂಗೆ ಮಾತಾಡ್ಬಿಡ್ರಿ. ನನ್ನಂತ ಮಂಗ್ಯ ಸಿಕ್ಕಿದಾಗ ಮಾತಾಡ್ಸ. ಇಲ್ಲ, ತುಂಬಾ ಖುಷಿ ಆಗತ್ತೆ ಸರ್. ನನ್ನ ಕೊಲೀಗ್ಸ್ ಜೊತೆ ನಾನು ಉತ್ತರ ಕರ್ನಾಟಕ ಗೌಡ್ರು ಮೊಬೈಲ್ ಸೈಡಿಗೆ ಇಟ್ಟು ಈ ಕಡೆ ಎದ್ದು ಬಂದು ಕುತ್ಕೊಂಡು ಇಂಟರ್ವ್ಯೂ ನೋಡಕತ್ತಾರ. ಓಕೆ, ಈಗ ನೀವು ಜೋಳ ರೊಟ್ಟಿ ನೀವು ಸುತ್ತ ನೋಡ್ರಿ. ಅಯ್ಯೋ ದೇವ್ರೆ, ಈ ನನಗೆ ಇಷ್ಟು ಹಿಂಸೆ ಕೊಡ್ತಿದ್ದೀರಾ. ಇನ್ ಶೂಟಿಂಗ್ ಟೈಮಲ್ಲಿ ಆರ್ಟಿಸ್ಟ್ಗೆಲ್ಲ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ನೀವು. ಆರ್ಟಿಸ್ಟ್ನ ಎಲ್ಲಾನು ಕ್ಯಾಮ್ರಾ ಇಟ್ಟು ಕೇಳ್ಬೇಕ್ರಿ. ಇದನ್ನ ನಮ್ಗೆ ಕೇಳಿದ್ರೆ ಏನು ಗೊತ್ತಾಗತ್ರಿ? ಅದು ಇದು ಓಕೆಲ್ಲ, ಅದು ಓಕೆಲ್ಲ, ಇದು ಓಕೆಲ್ಲ ಹಂಗೆಲ್ಲ ಹೇಳ್ತಿದ್ರೆ ಅನ್ಸುತ್ತೆ. ನಾವು ಹೆಂಗೆ ಬೇಕಾದ್ರೆ ಡಿಮ್ಯಾಂಡ್ ಮಾಡ್ಬೋದ್ರಿ, ಬಟ್ ಆರ್ಟಿಸ್ಟ್ನ ಪ್ರೀತಿಯಿಂದ ಕೇಳ್ಕೊಂಡ್ರೆ ಮಾಡ್ತಾರೆ. ಇನ್ನು ನಾನು ಬಂದಿದ್ದೀನಿ ಸರ್ ಒಂದ್ಸರಿ ಶೂಟಿಂಗಿಗೆ. ಪ್ರಭುದೇವ್ ಸರ್ ಶೂಟಿಂಗ್ ನಡೀತಾ ಇತ್ತು, ದೂರದಲ್ಲಿ ನಿಂತಿದ್ದೆ. ಅವ್ರೇನೋ ಎಷ್ಟೇ ಸಮಥಿಂಗ್ ಏನೋ ಹೇಳ್ತಾ ಇದ್ರು, ನನಗೆ ಕೇಳಿಸ್ಲಿಲ್ಲ ಸ್ಪಷ್ಟವಾಗಿ. ಏನದು ಎಷ್ಟಾಟೆ? ಹಂಗಂದ್ರೆ ಏನದು? ಯಾಕಂದ್ರೆ ಎಲ್ಲದಕ್ಕೂ ಅವ್ರದ್ದು ಒಂದು ಮುಂದಾಗದನ್ನ ಹೇಳೋ ಒಂದು ಡೈಲಾಗ್ ರೀ ಅದು. ಓಕೆ, ಈಗ ಇಂಟರ್ವ್ಯೂ ಮಾಡೋಣ ಅಂತಂದ್ರಿ. ಇಂಟರ್ವ್ಯೂ ಇಸ್ ಸ್ಟಾರ್ಟೇ, ಈ ಕಂಡಕ್ಟರ್ ವಾಯ್ಸು. ಇಲ್ಲ ಒಬ್ಬ ಸಾಯ್ತಿರ್ತಾನೆ, ಅವನ ಹೆಸರು ಆನಂದಪ್ಪ ಅಂತ. ಆಪರೇಷನ್ ಆನಂದಪ್ಪ ಇಸ್ ಸ್ಟಾರ್ಟೇ ಅಂತಾರೆ. ಎಲ್ಲದಕ್ಕೂ ಒಂದು 8-10 ಕಡೆ ಬರ್ತದೆ. ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ, ಆಪರೇಷನ್ ಹೆಣ್ಣಿನ ಮನೆ ಈ ಸ್ಟಾರ್ಟೇ ಅಂತಾರೆ. ನೀವು ಅದನ್ನ ಕೇಳಿಸ್ಕೊಂಡಿರ್ಬೇಕು. ದೇವ್ರ, ಅವ್ರ ಹತ್ರ ಎಲ್ಲ ಸರ್ಕಸ್ಸು ಮಾಡಿಸಿದೀರಾ ನೀವು ಸಿನಿಮಾದಲ್ಲಿ. ಅವರು ಡೈರೆಕ್ಟರ್ ಆಗಿದ್ದಾರೆ, ನೀವು ಡೈರೆಕ್ಟರ್ ಆಗಿದ್ದೀರಿ. ಒಬ್ರು ಡೈರೆಕ್ಟರ್ಗೆ ಇನ್ನೊಬ್ರು ಡೈರೆಕ್ಟರ್ ಡೈರೆಕ್ಷನ್ ಮಾಡೋದು ನಿಮ್ಗೆ ಕಷ್ಟ ಅನಿಸ್ಲಿಲ್ವಾ? ಅದು ಈ ಬೀದಿಯವ್ರ ಕಷ್ಟ ಆ ಬೀದಿಯವ್ರಿಗೆ ಗೊತ್ತಿದ್ದಂಗ್ರಿ. ಅದು ಕಷ್ಟದಲ್ಲಿದ್ದವ್ರ ಕಷ್ಟಕ್ಕೆ ಆಗ್ಬಾರದು ಅಂದಂಗೆ. ಮಹಾನ್ ಅನುಭವಿ ಅವರು. ಒಂದು ಸಣ್ಣ ಪುಟ್ಟ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದು ಇದು ಮಾಡಿಕೊಂಡು ಕೊರಿಯೋಗ್ರಫಿ ಮಾಡಿ, ನಂತರ ನಟರಾಗಿ, ನಂತರ ನಿರ್ದೇಶನ ಮಾಡಿ, ಉತ್ತರಕ್ಕೆ ಹೋಗಿ ಸಲ್ಮಾನ್ ಖಾನ್ ಅವರಿಗೆಲ್ಲ ಕ್ಯಾಮ್ರಾ ಇಟ್ಟಂಥ ಮಹನೀಯ ಟೆಕ್ನಿಷಿಯನ್ ಅವರು. ಅವರಿಗೆ ಗೊತ್ತಾಗ್ತದೆ ಯಾವ್ದು ನೆಟ್ಟಿಗಿದೆ ಯಾವ್ದು ನೆಟ್ಟಿಗಿಲ್ಲ, ಹೇಳ್ತಿದ್ದಂಗೆ ಗೊತ್ತಾಗ್ಬಿಡ್ತದ್ರಿ. ಸೊ ಅನುಭವ ಇರೋದ್ರಿಂದ ಯಾವುದು ಅವರಿಗೆ ಇದನ್ನ ಸರಿಪಡಿಸ್ಬೋದು ಅನಿಸ್ತೈತಿ. ಅಗದಿ ಕಡಿಮೆ ಮಾತಲ್ಲಿ ಶೂಟಿಂಗಿಗೆ 1 ತಿಂಗಳು ಮುಂಚೆ ಹೇಳ್ಬಿಡ್ತಾರೆ. ಪಾಪ ಯಾವತ್ತೂ ಹಿಂಗೆ ಮಾಡಬೇಕು, ಇದು ಸರಿ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಹಿಂಗೆ ಮಾಡಬೇಕು ಅಂತ ಇದನ್ನು ಜಬರ್ದಸ್ತಿನೂ ಮಾಡೋದಿಲ್ಲ. ಭಾಳ ಪ್ರೀತಿಯಿಂದ
ಏನಾದ್ರು ಸಣ್ಣ ಪುಟ್ಟದಿದ್ರೆ ಬಂದು ಕಿವ್ಯಾಗ ಹೇಳ್ಬಿಟ್ಟು ಸುಮ್ಮನೆ ದೇವ್ರ ಮರಿ ಥರ ಆ್ಯಕ್ಟ್ ಮಾಡ್ತಾರೆ. ಸೂಪರ್. ಸೊ ಸರ್, ನೀವು ಲಿರಿಕ್ಸ್ ಎಲ್ಲ ಬರಿತೀರಲ್ವಾ? ಹೌದು. ತುಂಬಾ ಕ್ಲಿಷ್ಟಕರವಾದಂಥ ಪದಗಳನ್ನು ಬಳಸ್ತೀರಿ. ಕ್ಲಿಷ್ಟ ಅಂತ ಹೇಳಕ್ ಸಾಧ್ಯ ಇಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ, ಯಾಕಂತೇಳಿದ್ರೆ ಬಳಕೆಯಲ್ಲಿ ಇರೋದಿಲ್ಲ ಪದಗಳು. ಅದು ಎಲ್ಲಿಂದ ಸಿಗುತ್ತೆ? ಆ ಭಂಡಾರ, ಪುಸ್ತಕ ಭಂಡಾರ, ಶಬ್ದ ಭಂಡಾರ ಎಲ್ಲಿಂದ ಬರುತ್ತೆ? ಅದು ತಾನೇ ಬಿದ್ದಿರ್ತೈತೆ ರೀ. ನೀವು ರೋಡ್ನಾಗ ಪದ ಬಿದ್ದಿರ್ತಾವು, ಬದುಕು ಬಿದ್ದಿರ್ತೈತಿ, ಮಂದಿ ಸಿಗ್ತಾರ, ಅವ್ರು ಯಾರೋ ಏನೋ ಹೇಳ್ತಾರೆ, ಇವ್ರು ಯಾರೋ ಏನೋ ಬೈತಾರೆ. ಯಾರೋ ಈಗ ನಿಮ್ಮ ಹತ್ರನ ಒಂದು 10 ನಿಮಿಷ ಹೆಂಗೆ ನಡೆಯಕತ್ತವ ಕೆಲಸ ಅಂತ ಕೇಳಿದ್ರೆ, ಆರಾಮದೇರಿ ಅಂತ ಕೇಳಿದ್ರೆ, ಇಲ್ಲ ಸರ್ ಊರಲ್ಲಿ ತ್ರಾಸು ಅಂತ ಏನೋ ತೆಗಿತೀರಿ. ನಿಮ್ಮ ಕ್ಯಾಮ್ರಾಮನ್ ಹತ್ರ ಒಂದು ಪದ ಇರುತ್ತೆ, ಗೌಡ್ರ ಹತ್ರ 120 ಪದ ಇದ್ದಾವೆ, ಶಿವಣ್ಣ ಸರ್ ಹತ್ರ 1000 ಲಕ್ಷ ಪದಗಳಿದ್ದಾವೆ. ಪ್ರತಿಯೊಂದೂ ಪದವೇ. ಅವನ್ನ ಹೆಂಗೆ ಜೋಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಬರಿಬೋದು. ಅಂದ್ರೆ ಜನರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರು ಬಳಸೋ ಪದಗಳನ್ನ ನೀವು ಹೆಕ್ತೀರಾ. ಹೌದು. ಜನರ ಹತ್ರ ಬೆರಿತಾ ಒಂದೊಂದು ಹೊಸ ಪದ ನಿಮಗೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ನೀವು ಪುಸ್ತಕ ಓದ್ತೀರಿ ತುಂಬಾ ಅನ್ಸುತ್ತೆ. ಹೌದು, ಪುಸ್ತಕ ಓದ್ಬೇಕ್ರಿ. ಅದು ಈಗ ಹೊಟ್ಟಿಗೆ ಅನ್ನ ತಿಂದಂಗ ತಲೆಗೆ ಅದು ತುಂಬಾ ಓದ್ತೀರಾ ಸರ್? ಈಗ ತುಂಬಾ ಜನಕ್ಕೆ ಈಗ ಕೆಲಸ ಜಾಸ್ತಿ. ಮುಂಚೆ ಓದ್ತಿದ್ದಕ್ಕೆ ಒಂದು 60% ಓದ್ತಿದ್ರಿ. ಯಾವ ತರ ಬುಕ್ ನಿಮಗೆ ತುಂಬಾ ಇಷ್ಟ? ಏನ್ ಕಸ ಕಡ್ಡಿ ಎಲ್ಲ ಒಂದೊಂದು ಸತಿ ತಲೆ ಕೆಟ್ಟರೆ ಎಲ್ಲೋ ಪೇಜಸ್ ಓದ್ಬಿಡ್ತೀನಿ. ಒಟ್ಟು ಬೇಕ್ರಿ, ಪುಸ್ತಕ ಇಲ್ಲ ಅಂದ್ರೆ ಆಗೋದಿಲ್ಲ. ಯಾರು ಫೇವ್ರೇಟ್ ಆಥರ್ ಸರ್? ನಂಗೆ ಕನ್ನಡದಲ್ಲಿ ತೇಜಸ್ವಿ ಅವರು, ಅವರು, ಇಂಗ್ಲೀಷಲ್ಲಿ ಮಾರ್ಕ್ ಟ್ವೈನ್ ಅವರು. ಸೂಪರ್. ಈಗ ಸರ್, ಮರ ಸುತ್ತಿಸಿದ್ರಿ, ನಿಮ್ಮ ಸಿನಿಮಾದಲ್ಲೂ ಒಂದು ಸಿಗ್ನೇಚರ್ ಸ್ಟೆಪ್ ಇದೆ, ಮಾಡೋಣವಾ? ನೋಡ್ರಿ, ಎಲ್ಲಿ ಕಾರ್ಯಕ್ರಮ ಚಂದ ನಡೀತಾವೋ ಅಲ್ಲಿ ಅಲ್ಲಿ ಬರ್ದಿದ್ದು ಮಾಡಬಾರ್ದಂತ. ನೀವು ಮಾಡ್ರಿ, ನಾವು ಚಪ್ಪಾಳೆ ಹೊಡಿತೀವಿ. ಇಲ್ಲ, ನೀವು ಮಾಡಿದ್ರೆ ನಿಮ್ಮ ಚಾನೆಲ್ ನಿರ್ವಾಹಕರು ಗೌಡ್ರು ನೀವು ಸೇರ್ ಮಾಡ್ರಿ. ಹಿತ್ತಲಕ್ಕ ಕರಿ ಬೇಡ ಮಾವ ಅತ್ತಿ ಅಂತ ಅಂದ್ಬಿಡ್ರಿ ಅವ್ರನ್ನ. ಬರ್ರಿ ಗೌಡ್ರೆ, ಬರಲ್ಲ ಅಂತ ಅವ್ರು. ಸರ್ ನೀವೇ ಮಾಡಿ ಸರ್. ಚಪ್ಪಾಳೆ ಹೊಡಿತೀವ್ರಿ, ಬೇಡ, ನೀವು ಮಾಡಿ ಸರ್. ನೀವು ಮಾಡಿ. ನಾವು ನೋಡಿದ್ರೆ ಮಂದ್ ನೋಡ್ಬೇಕಲ್ರಿ. ಭಟ್ರು ಡೈರೆಕ್ಷನ್ ಮಾಡೋದು ನೋಡಿದ್ದಾರೆ, ಡಾನ್ಸ್ ಮಾಡಿದ್ ಯಾರು ನೋಡಿಲ್ಲ. ಡಾನ್ಸ್ ಮಾಡಿದ್ರೆ ಅದು ಯೂನಿಕ್ ಆಗಿರುತ್ತೆ, ಎಲ್ರು ನೋಡ್ತಾರೆ. ಒಂದು ಗಾದೆ ಐತೆ ಹಳೇದು, ಯಾರು ತಪ್ಪು ತಿಳ್ಕೋಬಾರ್ದು. ಮಂಗ್ಯ ನಾಡ್ಸವ್ರ ಮಂಗ್ಯ ಆಗಕ್ಕೆ ಹೋಗಬಾರ್ದು. ನಿಮ್ ಜೊತೆ ಮಾತಾಡೋದು ತುಂಬಾ ಕಷ್ಟ ಇದೆ ಸರ್. ಒಂದು ನೀವು ಆ ಭಾಷೆಯಲ್ಲಿ ನಂಗೆ ಒಂದೊಂದು ಟಾಂಟ್ ಕೊಡ್ತಾ ಇದ್ದೀರಾ, ನಂಗೆ ಅರ್ಥನೇ ಆಗ್ತಿಲ್ಲ ಅದು. ಈಗ ಮನಸ್ಸು ಮಾಡಿದ್ರೆ ಮರ ಬೆಳೆಸ್ರಿ ನೋಡೋಣ. ಆಗಲ್ಲ ಸರ್, ನಾನು ಹೇಳ್ಕೊಡ್ತೀನಿ ಬರ್ರಿ. ಸರ್, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ನಿಮ್ಮದು? ನೆಕ್ಸ್ಟು ಒಂದು ದೊಡ್ಡದು, ಒಂದು ಮೀಡಿಯಮ್ ಸೈಜ್ದು ಬಂದಾವ್ರಿ. ಇನ್ನೊಂದು ವಾರ 10 ದಿವಸದಾಗ ಅದನ್ನು ಜನರಿಗೆ ಹೇಳ್ಬೇಕು. ಇವಾಗ ಇನ್ನು ಹೆರಿಗೆ ನೋವ್ರಿ, 8.5 ತಿಂಗಳು ಗರ್ಭಿಣಿ ಆದಂಗೆ ಆಗೀವಿ. ಮಾರ್ಚ್ 8 ರಿಲೀಸ್ ಇಟ್ಕೊಂಡು ನೀವು ನೆಕ್ಸ್ಟ್ ಪಿಕ್ಚರ್ ಮಾತಾಡ್ತಿರಲ್ರಿ. ಕರ್ನಾಟಕ ದಮನಕ ರಿಲೀಸ್ ಆದಮೇಲೆ ಅದು ಈ ಕೂಸನ್ನ ಜನರಿಗೆ ಕೊಟ್ಟು ಇದಕ್ಕೊಂದು ಸಾಲಿಗೆ ಸೇರಿಸ್ಬೇಕಲ್ರಿ ಅದಕ್ಕೆ. ಸೊ ಥಿಯೇಟ್ರು ಪ್ರಚಾರ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ಒಂದು ದೊಡ್ಡದು ಕೇಳ್ಯಾರ, ಒಂದು ಮೀಡಿಯಮ್ ಸೈಜ್ದು ಕೇಳ್ಯಾರ. ಅವರಿಬ್ಬರಿಗೂ ಕನ್ಸಲ್ಟ್ ಮಾಡಿ ಯಾವುದು ಏನು ಎತ್ತ ಅಂತ ಹೇಳ್ತೇನೆ. ನಿಮ್ಗೆ ಹುಡ್ಕೊಂಬಂದು ಹೇಳ್ತೇನೆ. ಹಾಂ ಸರ್, ಪ್ರಾಮಿಸಿಂಗ್ ಆಗಿದೆ ಇಡೀ ಸಿನಿಮಾದ ಹಾಡು, ಟ್ರೈಲರ್ ಎಲ್ಲರೂ ಕೂಡ. ಅದು ನೀವು ಡೈರೆಕ್ಷನ್ ಮಾಡಿದಿರಿ ಅಂತ ಹೇಳಿದ್ಮೇಲೆ ಅದು ಹೇಳೋದೇ ಬೇಡ, ಬ್ಯೂಟಿಫುಲ್ ಆಗಿರುತ್ತೆ ಸಿನಿಮಾ. ಯಾಕಂದರೆ ಹಲವಾರು ಸಿನಿಮಾ ನಾವು ನೋಡಿದ್ದೀವಿ ನಿಮ್ಮ ಡೈರೆಕ್ಷನಲ್ಲಿ. ಸೊ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಕನ್ನಡ ಆಡಿಯನ್ಸ್ ಹತ್ರ? ನಮ್ಮದು ನಾಡು ಹೆಂಗೈತಂದ್ರೆ ರೀ, ಕರ್ನಾಟಕ, ಈ ಜನರಲ್ ಕನ್ನಡದಾಗೆ ಮಾತಾಡ್ತೀನಿ ರೀ. ಯಾಕಂದ್ರೆ ಸಮಸ್ತ ನಾಡಿಗೆ ಹೇಳ್ಬೇಕಲ್ರಿ. ನಮ್ಮ ಪ್ರತಿಯೊಬ್ಬರು ಜೇಬಲ್ಲೂ ಒಂದು 100-200 ರೂಪಾಯಿ ಇದಾವೆ. ನಿಮ್ಮದು ಬ್ಯಾಗ್ ಒಳಗಡೆ 100-200 ರೂಪಾಯಿ ಇರುತ್ತೆ. ಇನ್ಯಾರೋ ಗೃಹಿಣಿ ಮನೆಯಲ್ಲಿ ತೊಗರಿಬೇಳೆ ಡಬ್ಬದಲ್ಲಿ 100-200 ರೂಪಾಯಿ ಇರುತ್ತೆ. ಒಂದು ಟಿಕೆಟ್ 100-200-300. ಭಾಳ ಬ್ಲೇಡ್ ಹಾಕಿದ್ರೆ 1000 ರೂಪಾಯಿ ಮಟ್ಟನೂ ಹೋಗ್ತಾರ, ಅದು ಬೇರೆ. ಅವ್ರು ಕೊಡೋ ಪ್ರಸಾದ, ಒಂದೊಂದು ಟಿಕೆಟು ನಾವು ಪ್ರಸಾದ ಇದ್ದಂಗೆ ರೀ. ಅದು ಅವನಿಗೆ ಖುಷಿ ಪಟ್ಟು ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ನನಗೆ. ಈ ಹಾಡು ನಾನು ಗುಣಗ್ತೀನಿ, ಅದ್ರದ್ದು ಅಲ್ಲೊಂದೆಲ್ಲೋ ಭಾಳ ನಗಿಸೋದು ಅಂದರೆ ಇದು. ಆಮೇಲೆ ಇನ್ಯಾವುದೋ ಸೀನಲ್ಲಿ ಅವನಿಗೆ ಅಳು ಬಂದ್ಬಿಡುತ್ತೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಕಿದಾಗ ಅವನು ಅದನ್ನು 1-100 ಸತಿ ನೋಡಿ ನಮ್ಮನ್ನೆಲ್ಲರನ್ನೂ ಬದುಕಿಸ್ಕೊತ ಬಂದಿರೋನು ಪ್ರೇಕ್ಷಕ ಅಥವಾ ಪ್ರೇಕ್ಷಕಿ. ಅವರಿಗೆ ಒಂದು ಪ್ಯಾಕೇಜ್ ಕೊಡಬೇಕಷ್ಟೇ ನಾವು. ಆ ಕಂಪ್ಲೀಟ್ ಪ್ಯಾಕೇಜು ಕರ್ನಾಟಕ ದಮನಕಾರಿ. ಅದನ್ನು ನೋಡ್ತಾರೆ. ಇದು ಕನ್ನಡದ ಶಾಶ್ವತ ನೆನಪುಗಳಲ್ಲಿ ಒಂದಾಗಿ ಉಳ್ಕೊಳ್ಳುತ್ತೆ ಅನ್ನೋದು ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ.
ಮಾರ್ಚ್ 8 ಮಹಾಶಿವರಾತ್ರಿ ಕರ್ನಾಟಕ ದಮನಕ. ಒಂದು ಲಾಸ್ಟ್ ಟೈಮ್ ಉತ್ತರ ಕರ್ನಾಟಕ ಮಂದಿಗೆ ಒಂದು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಕರ್ನಾಟಕ ದಮನಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಸಿನಿಮಾ ಅಲ್ವಾ? ಒಂದು ಭಾಷೆ ಒಂದು ಸ್ಥಳ ಶೂಟ್ ಆಗಿರೋದು ಆಲ್ಮೋಸ್ಟ್ ಅಲ್ಲೇ ಆಗಿರೋದ್ರಿಂದ ಸಮಸ್ತ ಉತ್ತರ ಕರ್ನಾಟಕಕ್ಕೆ ನಮಸ್ಕಾರಪ್ಪ. ನಿಮ್ಮ ಕಡೆಯವನ ನಾನು, ನಿಮ್ಮ ಮಣ್ಣಿನ ಕೂಸು. ನಮ್ಮ ಊರಿನ ಹಿನ್ನೆಲೆ ಅಂದರೆ ಬಯಲುಸೀಮೆ ಹಿನ್ನೆಲೆ ಇರೋ ಪಿಕ್ಚರ್ ಕರ್ನಾಟಕ ದಮನಕ ನೋಡ್ರಿ. ಇದು ಯಾವತ್ತಿದ್ರೂ ಮಾಡೋವರೆಗೆ ಅಷ್ಟೇ ನಮ್ಮ ಪಿಕ್ಚರು, ಮಾಡಾದ್ಮೇಲೆ ನಿಮ್ಮ ಪಿಕ್ಚರು. ಇದು ನಮ್ಮೆಲ್ಲರ ಒಂದು ಶಾಶ್ವತ ನೆನಪಾಗಿ ಉಳಿಲಿ ಕರ್ನಾಟಕ ದಮನಕ ಅನ್ನೋದು ನನ್ನ ಒಂದು ಆಶಯ. ನೋಡ್ರಿ, ಆನಂದ ಪಡ್ರಿ, ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡ್ರಿ. ಜೈ ಹೋ, ಜೈ ಕರ್ನಾಟಕ ದಮನಕ. ಜೈ ಕರ್ನಾಟಕ ದಮನಕ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಇಷ್ಟು ಫನ್ನಿಯಾಗಿ ಸಂದರ್ಶನ ಕೊಟ್ರಿ. ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ಅಂತ ಅನಿಸ್ಲೇ ಇಲ್ಲ, ಲೈವ್ಲಿ ಆಗಿ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಅಲ್ಲಿ ಹಾಡು ಪ್ಲೇ ಮಾಡ್ತೀವಿ, ನೀವು ಒಬ್ಬರೇ ರೀಲ್ ಮಾಡಿ. ಇಲ್ಲ ಸರ್, ಚೆನ್ನಾಗಿದ್ದೀರಿ ಇದು. ನೀವು ಮಾಡಿ, ನಿಮ್ಮ ಜೊತೆ ನಾನು ಮಾಡ್ತೀನಿ. ನಾನು ಚಪ್ಪಾಳೆ ಹೊಡಿಬೋದು ಅಷ್ಟೇ. ಹಂಗಾರೆ ನೀವು ಇಲ್ಲಿ ನಿಂತ್ಕೊಳ್ಳಿ, ಚಪ್ಪಾಳೆ ಹೊಡೀರಿ, ನಾನು ಹಿಂಗೆ ಮಾಡ್ತೀನಿ. ಏ ನಿರಂಜನ,